ಚೌದಾಪುರಿ ಹಿರೇಮಠ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರ 43ನೇ ಪುಣ್ಯ ಸ್ಮರಣೋತ್ಸವದ ನಿಮಿತ್ತ ಫೆಬ್ರವರಿ 7ರಂದು 11,000 ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಮಾಜಿ ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಉತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ತಿಳಿಸಿದರು. ಚೌದಾಪುರಿ ಹಿರೇಮಠದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚೌದಾಪುರಿ ಹಿರೇಮಠದಲ್ಲಿ ಕಳೆದ ಹಲವು ದಿನಗಳಿಂದ ಐತಿಹಾಸಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಈವರೆಗೂ ಶರಣಬಸವೇಶ್ವರ ತೊಟ್ಟಿಲು ಕಾರ್ಯಕ್ರಮ, ಮದುವೆ ಸಮಾರಂಭ, ಪುರಾಣ, ಶಿಲಾಮೂರ್ತಿ ಮೆರವಣಿಗೆ ಸೇರಿ ವಿವಿಧ ಕಾರ್ಯಕ್ರಮ ನೆರವೇರಿಸಲಾಗಿದೆ. ಸಮಾರಂಭ ಭಾಗವಾಗಿ ಫೆಬ್ರವರಿ 7ರಂದು ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರ ಶಿಲಾಮೂರ್ತಿ ಲೋಕಾರ್ಪಣೆ ಹಾಗೂ 11,000 ಮುತ್ತೈದೆಯರಿಗೆ ಉಡಿ ತುಂಬುವ ಸಮಾರಂಭ ಏರ್ಪಡಿಸಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮಕ್ಕೆ ರಂಭಾಪುರಿ ಜಗದ್ಗುರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಬಳಿಕ ಮಾತನಾಡಿದ ಚೌದಾಪುರಿ ಹಿರೇಮಠದ ರಾಜಶೇಖರ್ ಶಿವಾಚಾರ್ಯರು, ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರು 101 ವರ್ಷಗಳ ಕಾಲ ಜೀವಿಸಿ ಶತಾಯುಷಿಯಾಗಿ ಜನಸೇವೆ, ಧಾರ್ಮಿಕ ಸೇವೆಯನ್ನು ಮಾಡಿದವರು. ಅವರ ಪುಣ್ಯಸ್ಮರಣೆ ಹಿನ್ನೆಲೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು, ಫೆಬ್ರವರಿ 7ರಂದು ನಡೆಯುವ ಕಾರ್ಯಕ್ರಮಕ್ಕೆ ವಿಶೇಷ ಕಾರ್ಯಕ್ರಮವಾಗಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಬೇಕು ಎಂದು ಕೋರಿಕೊಂಡರು. ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಕಲಬುರಗಿಯ ಮಹಾನಗರದಲ್ಲಿ ನಡೆಯುವಂಥದ್ದು. ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂಗೆ ಬ್ರಹ್ಮಪುರದಲ್ಲಿರುವಂಥ ಮಠವನ್ನು ಬಹಳ ಸುಂದರವಾಗಿ ಇಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಒಂದು ಜೈಪುರಿನ ಶೈಲಿಯಲ್ಲಿ ಇವತ್ತಿನ ದಿವಸ ಮಠದ ಕಟ್ಟಡವನ್ನು ಈ ಭಾಗದಲ್ಲಿ ಎಲ್ಲಿಯೂ ಕೂಡ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಆ ರೀತಿಯಾದಂಥ ಒಂದು ಜೈಪುರಿನ ಕಲ್ಲನ್ನು ತರಿಸಿ ಇವತ್ತು ಕಲ್ಲಿನ ಕೆತ್ತನೆಯನ್ನು ಕೂಡ ರಾಜಸ್ಥಾನದ ಕಾರಿಗರ್ಗಳನ್ನು ಕರೆಸಿ ಇವತ್ತಿನ ದಿವಸ ಮಠದ ಒಂದು ಆವರಣವನ್ನು ಇವತ್ತು ಪೂಜ್ಯರ ನೇತೃತ್ವದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅದೇ ರೀತಿ ಮಕರಾನ ಏನು ಮಾರ್ಬಲ್ ಇದೆ, ಆ ಮಾರ್ಬಲ್ಲಿನಿಂದ ಇವತ್ತು ಬಹಳ ಹೆಸರಾಂತ ಕೆತ್ತನೆಯನ್ನು ಮಾಡುವಂಥವರನ್ನು ಕರೆಸಿ ಇವತ್ತಿನ ದಿವಸ ಪೂಜ್ಯ ಶತಾಯುಷಿ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರ ಒಂದು ಮೂರ್ತಿ ಇವತ್ತಿನ ದಿವಸ ಕೆತ್ತನೆಯನ್ನು ಮಾಡಿ ಇವತ್ತು ಯಾವ ರೀತಿ ಶಿರಡಿ ಸಾಯಿಬಾಬಾ ಅವರ ಮೂರ್ತಿ ಇದೆ, ಇಡೀ ಮಾರ್ಬಲ್ನಲ್ಲಿ ಕುಳಿತಿರುವಂಥ ಮೂರ್ತಿ ಇದೆ, ಆ ಮಾದರಿಯಲ್ಲಿ ಇವತ್ತಿನ ದಿವಸ ನಮಗೆ ಒಂದು ಪೂಜ್ಯರ ಮೂರ್ತಿಯನ್ನು ಇವತ್ತಿನ ದಿವಸ ಲೋಕಾರ್ಪಣೆಯನ್ನು ಆಗುವಂಥದ್ದಿದೆ. ಅದೇ ರೀತಿ ಮಠದ ನಡೆದು ಬಂದಂಥ ಪೂಜ್ಯರ ನೇತೃತ್ವದಲ್ಲಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರ ನೇತೃತ್ವದಲ್ಲಿ ಇವತ್ತು ಮಠ ನಡ್ಕೊಂಡು ಬಂದಿರುವಂಥ ಏನು ರೀತಿ ಇದೆ, ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ನಮ್ಮ ಶಾಬಜಾರದಲ್ಲಿ ಆಗಿರ್ಬೋದು, ಬ್ರಹ್ಮಪುರದಲ್ಲಾಗಿರ್ಬೋದು ಸಾವಿರಾರು ಮಕ್ಕಳಿಗೆ ಇವತ್ತು ಉಚಿತವಾಗಿ ಶಿಕ್ಷಣವನ್ನು ಕೊಡುವಂಥದ್ದು, ಅವರಿಗೆ ದಾಸೋಹವನ್ನು ನೀಡ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಯಾವತ್ತೂ ಅದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಪೂಜ್ಯರ ಒಂದು ಸಂಕಲ್ಪ, ನಮ್ಮ ಹಿಂದಿನ ಗುರುಗಳ ಒಂದು ಮೂರ್ತಿ ಗದ್ದಿಗೆಗೆ ಮೂರ್ತಿ ಆಗಬೇಕು, ಒಂದು ಮಠದ ಒಂದು ಹೊಸ ಒಂದು ಸ್ವರೂಪವನ್ನು ಮಠಕ್ಕೆ ಕೊಡಬೇಕು ಅಂತ ಹೇಳಿ ಪೂಜ್ಯರ ಒಂದು ಸಂಕಲ್ಪದಂತೆ ಇವತ್ತಿನ ದಿವಸ ನಾವೆಲ್ಲ ಭಕ್ತರು ಸೇರಿಕೊಂಡು ಸ್ವಾಗತ ಸಮಿತಿಯಲ್ಲಿರುವಂಥ ಭಕ್ತರ ಜೊತೆಯಲ್ಲಿ ಮಠಕ್ಕೆ ಸಾವಿರಾರು ಜನ ಭಕ್ತರು ಇವತ್ತಿನ ದಿವಸ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಇವತ್ತಿನ ದಿವಸ ಸುಮಾರು 16-17 ದಿವಸ ಸತತವಾಗಿ ಕಾರ್ಯಕ್ರಮಗಳನ್ನು ನಡೀತಾ ಬರ್ತಾ ಇದೆ. 20ನೇ ತಾರೀಕು ಜನವರಿನಿಂದ ಪ್ರಾರಂಭ ಆಗಿರುವಂಥ ಕಾರ್ಯಕ್ರಮ 7ನೇ ತಾರೀಕು ಫೆಬ್ರವರಿವರೆಗೂ ಕಾರ್ಯಕ್ರಮಗಳು ಸತತವಾಗಿ ಮಠದ ಆವರಣದಲ್ಲಿ ಮತ್ತು ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇವತ್ತು ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. ಶರಣಬಸವೇಶ್ವರರ ಪುರಾಣ 20ನೇ ತಾರೀಕಿನಿಂದ ಪ್ರಾರಂಭ ಆಗಿರುವಂಥದ್ದು, 6ನೇ ತಾರೀಕುವರೆಗೂ ಈ ಒಂದು ಪುರಾಣದ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ವಿಶೇಷವಾಗಿ 30ನೇ ತಾರೀಕು ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರ ಒಂದು ಮೂರ್ತಿಯನ್ನು ಶರಣಬಸವೇಶ್ವರ ಆವರಣದಿಂದ ಇವತ್ತು ಮಠದ ವರೆಗೆ ಬಹಳ ಭವ್ಯವಾಗಿ ಮೆರವಣಿಗೆ ಮುಖಾಂತರ ಇವತ್ತಿನ ದಿವಸ ಸಾವಿರಾರು ಭಕ್ತರು ಸೇರಿ ತಾಯಂದಿರು ಕುಂಭವನ್ನು ಕರೆಸಿ ಇವತ್ತು ಮೆರವಣಿಗೆಯನ್ನು ಮಾಡಿಕೊಂಡು ಇವತ್ತು ಮಠಕ್ಕೆ ತಂದು ತಲುಪಿರುವಂಥದ್ದು. ಅದರ ಜೊತೆಯಲ್ಲಿ ನಾಳೆ 3ನೇ ತಾರೀಕು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಬೆಳಗ್ಗೆ ನಡೆಯುವಂಥದ್ದಿದೆ. ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆಯನ್ನು ಇವತ್ತಿನ ದಿವಸ ನಾಳೆ ಬೆಳಗ್ಗೆ ಕಾರ್ಯಕ್ರಮ ನಡೆಯುವಂಥದ್ದಿದೆ. ಅದರ ಜೊತೆಯಲ್ಲಿ ಧಾರ್ಮಿಕ ವಿಧಿವಿಧಾನದ ಜೊತೆಯಲ್ಲಿ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ನಡೆಯುವಂಥದ್ದು ಆಗ್ತಾ ಇದೆ. ಅದರ ಜೊತೆಯಲ್ಲಿ
ಯಾಗನೂ ಕೂಡ ಬಹಳಷ್ಟು ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ಮತ್ತು ವಿಶೇಷವಾಗಿ ಕಲಬುರಗಿಯ ರೈತರಿಗೆ ಜನರಿಗೆ ಕಲ್ಯಾಣ ಆಗಬೇಕು ಅಂತನ್ನುವ ನಿಟ್ಟಿನಿಂದ ಪೂಜ್ಯರ ಸಂಕಲ್ಪದಂತೆ ಒಂದು ಯಾಗನೂ ಕೂಡ ವಿಶೇಷವಾಗಿ ಈ ಅರ್ಚಕರು ಆಂಧ್ರದಿಂದ ಬಂದು ಒಂದು ವಿಶೇಷವಾದಂಥ ಯಾಗ ಇವತ್ತಿನ ದಿವಸ ಇಲ್ಲಿ ಹೋಮ ಮತ್ತು ಯಾಗವನ್ನು ಮಠದ ಆವರಣದಲ್ಲಿ ನಡೆಯುವಂಥದ್ದಿದೆ. ಅದರ ಜೊತೆಯಲ್ಲಿ 7ನೇ ತಾರೀಕು ಬೆಳಗ್ಗೆ ಪರಮ ಪೂಜ್ಯರು ಜಗದ್ಗುರುಗಳಾದಂಥ ರಂಭಾಪುರಿ ಪೀಠದ ಜಗದ್ಗುರುಗಳ ನೇತೃತ್ವದಲ್ಲಿ ಮೂರ್ತಿಯ ಲೋಕಾರ್ಪಣೆಯನ್ನ ಕಾರ್ಯಕ್ರಮವನ್ನು ಬೆಳಗ್ಗೆ ಮಠದ ಆವರಣದಲ್ಲಿ ನಡೆಯುವಂಥದ್ದಿದೆ. ಅದರ ನಂತರ ಧಾರ್ಮಿಕ ಸಭೆಯನ್ನು ಸುಮಾರು 11,000 ಮುತ್ತೈದೆಯರನ್ನ ತಾಯಂದರ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಆ ಕಾರ್ಯಕ್ರಮವನ್ನು ನಡೆಯುವಂಥದ್ದು. ಅದರಲ್ಲಿ ಅದಕ್ಕೆ ವಿಶೇಷವಾಗಿ ಪೂಜ್ಯರ ಅದಕ್ಕೆ ಒಂದು ಹೆಸರನ್ನು ಕೊಡಬೇಕು ಅಂತನ್ನುವ ನಿಟ್ಟಿನಿಂದ ಅದಕ್ಕೆ ಶಿವಶಕ್ತಿ ಸಂಗಮ ಅಂತನ್ನುವ ಒಂದು ಹೆಸರನ್ನು ಕೊಟ್ಟು, ಯಾವ ರೀತಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ಪ್ರಯಾಗರಾಜದಲ್ಲಿ ಇವತ್ತು ಇಡೀ ಕುಂಭಮೇಳವನ್ನು ಪುಣ್ಯದ ಒಂದು ಕಾರ್ಯಕ್ರಮ ಇಡೀ ವಿಶ್ವ ನೋಡುವಂಥ ರೀತಿಯಲ್ಲಿ ಪ್ರಯಾಗರಾಜದಲ್ಲಿ ಇವತ್ತು ಸಂಗಮದಲ್ಲಿ ಸ್ನಾನ ಮಾಡೋದ್ರ ಮುಖಾಂತರ ಇವತ್ತು ಅಲ್ಲಿ ಅನೇಕ ಜನ ಭಕ್ತರು ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಈ ಸಂಗಮದಲ್ಲೂ ಕೂಡ ಶಿವಶಕ್ತಿ ಸಂಗಮದಲ್ಲೂ ಕೂಡ ಜಗದ್ಗುರುಗಳ ನೇತೃತ್ವದಲ್ಲಿ ಪೂಜ್ಯ ಶರಣಬಸವಪ್ಪ ಅಪ್ಪಾಜಿಯವರ ನೇತೃತ್ವದಲ್ಲಿ ಮತ್ತು ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು 7ನೇ ತಾರೀಕು ಶರಣಬಸವೇಶ್ವರ ಆವರಣದಲ್ಲಿ ನಡೀತಾ ಇದೆ. ಅದಕ್ಕೆ ಶಿವಶಕ್ತಿ ಸಂಗಮ ಅಂತನ್ನುವ ಇವತ್ತು ಎಲ್ಲ ಭಕ್ತರು ಸೇರಿ ಇವತ್ತು ಅದಕ್ಕೆ ಒಂದು ಹೆಸರನ್ನು ಕೊಡುವಂಥದ್ದು ಆಗಿದೆ. ಅದಕ್ಕೆ ಗೌರವ ಅಧ್ಯಕ್ಷರಾಗಿ ತಾಯಿ ಸ್ವರೂಪರಾದಂಥ ಪೂಜ್ಯ ಮಾತೋಶ್ರೀ ದ್ರಾಕ್ಷಾಯಿಣಿ ಅವ್ವಾಜಿಯವರ ಒಂದು ಗೌರವ ಅಧ್ಯಕ್ಷದಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಜರುಗುವಂಥದ್ದಿದೆ. ನಮ್ಮ ನಾಡಿನ ಪರಮ ಪೂಜ್ಯರಾದಂಥ ಶರಣಬಸವಪ್ಪ ಅಪ್ಪಾಜಿಯವರು ಅದಕ್ಕೆ ಘನ ಅಧ್ಯಕ್ಷತೆಯನ್ನು ವಹಿಸೋರಿದ್ದಾರೆ. ಪೂಜ್ಯ ತಾಯಿ ದ್ರಾಕ್ಷಾಯಿಣಿ ಅವ್ವಾಜಿಯವರು ಕೂಡ ಘನ ಅಧ್ಯಕ್ಷತೆಯನ್ನು ವಹಿಸೋರಿದ್ದಾರೆ. ಅದೇ ರೀತಿ ನಮ್ಮ ಷಡಾಕ್ಷರಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಕೂಡ ಅದಕ್ಕೆ ಘನ ಅಧ್ಯಕ್ಷತೆಯನ್ನು ವಹಿಸಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಅದೇ ರೀತಿ ನಮ್ಮ ಮುತ್ತನ ಬಬ್ಲಾದ ಪೂಜ್ಯರಾದಂಥ ಶ್ರೀ ಗುರುಪಾದಲಿಂಗ ಮಹಾಸ್ವಾಮೀಜಿಗಳು ಕೂಡ ಅದಕ್ಕೆ ಘನ ಅಧ್ಯಕ್ಷತೆಯನ್ನು ವಹಿಸಿ ಆ ಕಾರ್ಯಕ್ರಮಕ್ಕೆ ಆಶೀರ್ವದಿಸೋರಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಕೇಂದ್ರದಲ್ಲಿ ಸಚಿವರಾದಂಥ ವಿ ಸೋಮಣ್ಣ ಸಾಹೇಬರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಆಗೋದಿದೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಪರಮ ಪೂಜ್ಯರಾದಂಥ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನದೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯರು ಭಗವತ್ಪಾದಗಳವರ ಜಗದ್ಗುರುಗಳು ಅವರು ಇಲ್ಲಿ ಮೂರ್ತಿಯನ್ನು ಲೋಕಾರ್ಪಣೆಯನ್ನು ಮಾಡಿ ಅಲ್ಲಿ ನಮ್ಮ ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಪಾವನ ಸಾನ್ನಿಧ್ಯವನ್ನು ವಹಿಸಿ ಅವರು ಕೂಡ ಅದಕ್ಕೆ ಆಶೀರ್ವದಿಸುವಂಥ ಕೆಲಸ ಇವತ್ತಿನ ದಿವಸ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯದ ಸಚಿವರಾದಂಥ ಈಶ್ವರ್ ಖಂಡ್ರೆ ಸಾಹೇಬರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೋರು ಇದ್ದಾರೆ. ಅದರ ಜೊತೆಯಲ್ಲಿ ಕಾರ್ಯಕ್ರಮದ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಸಚಿವರಾದಂಥ ಶರಣಬಸಪ್ಪ ಗೌಡ ದರ್ಶನಾಪುರ ಸಾಹೇಬರು ಕೂಡ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ಉಪಸ್ಥಿತಿಯನ್ನು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಕೂಡ ಕಾರ್ಯಕ್ರಮಕ್ಕೆ ಬರುವಂಥದ್ದು. ನಮ್ಮ ಸಂಸತ್ ಸದಸ್ಯರಾದಂಥ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ. ನಮ್ಮ ಹಿರಿಯರು ಶಾಸಕರಾದಂಥ ಶ್ರೀ BR ಪಾಟೀಲ್ ಸಾಹೇಬರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಮಾಜಿ ಸಂಸತ್ ಸದಸ್ಯರಾದಂಥ ಉಮೇಶ್ ಜಾಧವ್ ಸಾಹೇಬರು ಮತ್ತು ಧ್ವನಿ ಸುರುಳಿಯನ್ನು ಶ್ರೀಮನ್ ಅಲ್ಲಂಪ್ರಭು ಪಾಟೀಲ್ರು ಮತ್ತು ಅನೇಕ ಜನ ಈ ಭಾಗದ ಎಲ್ಲ ಶಾಸಕರು, ಮಾಜಿ ಶಾಸಕರು ಮತ್ತು ರಾಜಕೀಯ ಮುಖಂಡರು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಜರುಗುವಂಥದ್ದು ಆಗ್ತಾ ಇದೆ. ವಿಶೇಷವಾಗಿ ನಮ್ಮ
ಪದ್ಮ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥ ನಮ್ಮ ಡಾಕ್ಟರ್ ವೆಂಕಟೇಶ್ ಕುಮಾರ್ ಸರ್ ಅವರು ಅಂತಾರಾಷ್ಟ್ರೀಯ ಕಲಾವಿದರು ಆ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರ ಒಂದು ಅಭಿಲಾಷೆ ನಮ್ಮ ಮಠದ ಕಡೆಯಿಂದ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಕೂಡ ಆಗಬೇಕು ಅಂತ ಹೇಳಿ ಪದ್ಮಶ್ರೀ ಪುರಸ್ಕೃತರಾದಂಥ ಮಠದ ಒಂದು ಪ್ರಶಸ್ತಿಯನ್ನು ಶಾಂತಶ್ರೀ ಪ್ರಶಸ್ತಿ ಅವರಿಗೆ ಇವತ್ತಿನ ದಿವಸ ಕೊಡುವಂಥದ್ದು ಕೂಡ ನಡೀತಾ ಇದೆ. ಮತ್ತು ವೆಂಕಟೇಶ್ ಕುಮಾರ್ ಸಾಹೇಬರಿಂದನೂ ಕೂಡ ಒಂದು ಸಂಗೀತದ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ವಿಶೇಷವಾಗಿ ಅವರೇ ಸ್ವಯಂ ಅವರು ನಾವು ಅವರಿಗೆ ಅತಿಥಿಯಾಗಿ ಬರಬೇಕು ಅಂತ ಹೇಳಿ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಸಮಿತಿ ಕಡೆಯಿಂದ ನಾವು ಅವರಿಗೆ ವಿನಂತಿ ಮಾಡಿಕೊಂಡಾಗ ಕಾರ್ಯಕ್ರಮದ ನಾನು ಪ್ರಶಸ್ತಿ ಜೊತೆಯಲ್ಲಿ ನನ್ನ ಕಡೆಯಿಂದನೂ ಕೂಡ ಮಠಕ್ಕೆ ನಾನು ಸೇವೆಯನ್ನು ನೀಡಬೇಕು, ನನ್ನ ಕಲೆಯ ಮುಖಾಂತರ ನಾನು ನೀಡ್ತೇನೆ ಅಂತನೂ ಮಾತನ್ನು ಹೇಳಿ ಅವರು ಒಂದು ಸಂಗೀತದ ಕಾರ್ಯಕ್ರಮವನ್ನು ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನಾಡಿನ ಹೆಮ್ಮೆಯ ಪುತ್ರಿಯಾದಂಥ ನಮ್ಮ ಭಾಗದವರೇ ಆದಂಥ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಮೇಡಮ್ ಅವರು ಅವರಿಗೂ ಕೂಡ ಇವತ್ತು ಪದ್ಮ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಮಠದ ವತಿಯಿಂದ ಇವತ್ತು ವಿಶೇಷವಾದಂಥ ಶಾಂತಶ್ರೀ ಪ್ರಶಸ್ತಿಯನ್ನು ಇವತ್ತಿನ ದಿವಸ ಅವರಿಗೂ ಕೂಡ ನೀಡುವಂಥದ್ದು ಆಗ್ತಾ ಇದೆ. ಮತ್ತು ವಿಶೇಷವಾಗಿ ಪರಮ ಪೂಜ್ಯರು ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಅವರು ಕೂಡ ಶತಾಯುಷಿ ಆಗಬೇಕು, ಯಾವ ರೀತಿ ಶಾಂತವೀರ ಶಿವಾಚಾರ್ಯರು ಶತಾಯುಷಿ ಆಗಿ ಇವತ್ತು ಈ ಭಾಗದ ಜನರಿಗೆ ಸೇವೆಯನ್ನು ಮಾಡಿದ್ದಾರೆ, ಅವರಿಗೆ ಆಶೀರ್ವದಿಸಿದ್ದಾರೆ. ಅದೇ ಮಾದರಿಯಲ್ಲಿ ಪರಮ ಪೂಜ್ಯರಾದಂಥ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರು ಕೂಡ ಶತಾಯುಷಿಗಳು ಆಗಬೇಕು ಅಂತ ಹೇಳಿ ಪರಮ ಪೂಜ್ಯರ ಸಂಕಲ್ಪದಿಂದ ಇವತ್ತು ದಂಪತಿಗಳಿಗೆ ತಾಯಿ ಮಾತೋಶ್ರೀ ದಾಕ್ಷಾಯಿಣಿ ಅವ್ವಾಜಿ ಅವರಿಗೆ ಮತ್ತು ಪರಮ ಪೂಜ್ಯ ಶರಣಬಸವಪ್ಪ ಅಪ್ಪಾಜಿ ಅವರಿಗೆ ಮಠದ ಮುಖಾಂತರ ವಿಶೇಷವಾಗಿ ಪುಷ್ಪ ವೃಷ್ಟಿಯನ್ನ ಮಾಡುವಂತ ಒಂದು ಸಮಾರಂಭವನ್ನು ಕೂಡ ಇವತ್ತು ವೇದಿಕೆ ಮೇಲೆ ಜರುಗೋದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರ ಪತ್ರಕರ್ತರು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದ್ರೆ ತಮ್ಮ ಸಹಕಾರನೂ ಕೂಡ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ 11,000 ತಾಯಂದಿರು ಉಡಿ ತುಂಬುವಂತ ಕಾರ್ಯಕ್ರಮ ಮೊದಲನೇ ಬಾರಿಗೆ ಕಲಬುರಗಿಯಲ್ಲಿ ನಡೀತಾ ಇರುವಂಥದ್ದು. ಈ ಕಾರ್ಯಕ್ರಮಕ್ಕೆ ಸುಮಾರು 30,000 ರಿಂದ 40,000 ಜನರು ಬರುವಂತ ಒಂದು ನಾವು ನಿರೀಕ್ಷೆಯನ್ನ ಹೊಂದಿಕೊಂಡು ಇವತ್ತಿನ ದಿವಸ ನಾವು ಕಾರ್ಯಕ್ರಮದ ಸಿದ್ಧತೆಯನ್ನ ಇವತ್ತು ಸಮಿತಿ ಕಡೆಯಿಂದ ಮಾಡುವಂಥದ್ದಾಗಿದೆ. ಅಲ್ಲಿ ಕಾರ್ಯಕ್ರಮ ಮುಗಿದ ಮೇಲೆ ದಾಸೋಹ ಸೇವೆಯನ್ನು ಕೂಡ ಇರುತ್ತೆ. ಶಾಂತ ರೀತಿಯಿಂದ ಜನರು ಬಂದು ಈ ಕಾರ್ಯಕ್ರಮವನ್ನು ಆಲಿಸಿ ಇವತ್ತು ನಮಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ನಾನು ಸಮಿತಿ ವತಿಯಿಂದ ಮತ್ತು ಪೂಜ್ಯರ ಮಠದ ವತಿಯಿಂದನೂ ಕೂಡ ನಾವು ಇವತ್ತಿನ ದಿವಸ ನಮ್ಮ ಭಾಗದ ಜನರಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದರ ಹಿರೇಮಠದ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರ 43ನೇ ಪುಣ್ಯಸ್ಮರಣೋತ್ಸವದ ನಿಮಿತ್ತ ಈಗಾಗಲೇ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಪೂಜ್ಯ ಗುರುಗಳವರ ಶಿಲಾಮಂಟಪ ಅಮೃತ ಶಿಲಾಮೂರ್ತಿ ಪ್ರತಿಷ್ಠಾಪನೆ ತನ್ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರೀಮಠದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಮಠ ಇಡೀ ಕಲಬುರಗಿ ಮಹಾನಗರಕ್ಕೆ ಹಿರೇಮಠ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿಯೊಂದು ಊರುಗಳಲ್ಲಿ ಹಳ್ಳಿಗಳಲ್ಲಿ ಒಂದೊಂದು ಹಿರೇಮಠ ಇರುತ್ತೆ. ಆದರೆ ಇದು ಕಲಬುರಗಿ ಮಹಾನಗರಕ್ಕೆ ಹಿರೇಮಠ. ಆದರೆ ಹಿರೇಮಠ ಇರಲಾರ್ದೇ ಮುಂದೆ 14 ಯಾಕೆ ಬಂತು ಅನ್ನೋದೊಂದು ಪ್ರಶ್ನೆ ಬಂದರೆ, ಆಗಿನ ಕಾಲದಲ್ಲಿ ನಮ್ಮ ಕಲಬುರಗಿ ಮಹಾನಗರದ ಸುತ್ತಮುತ್ತ ಇರತಕ್ಕಂಥ 14 ಊರುಗಳಿಗೆ, ಆ 14 ಊರುಗಳಿಗೆ ಹಿರೇಮಠ, ಅದು ಚೌದಾಪುರಿ ಹಿರೇಮಠ. ಆ ರೀತಿಯಾಗಿ ನಾವು ನೋಡ್ಕೋತ ಹೋದರೆ ನಿಮ್ಗೆ ಸಿಗತಕ್ಕಂಥ ಬಿದ್ದಾಪುರ, ದದ್ದಾಪುರ, ಗಾಜಿಪುರ, ಮಕ್ತಂಪುರ, ರೋಜಾ, ಶೇಖ್ ರೋಜಾ, ಹೀಗೇನು ಬ್ರಹ್ಮಪುರ, ಈ ರೀತಿಯಾಗಿ 14 ಏನು ಹಳ್ಳಿಗಳಿದ್ದವು ಮೊದಲೇ ಕಲಬುರಗಿ ಮಹಾನಗರಕ್ಕೆ, ಆ ಎಲ್ಲ ಹಳ್ಳಿಗಳಿಗೆ ಇದು ಹಿರೇಮಠ ಆಗಿದ್ದರಿಂದ ಅದಕ್ಕೆ ಚೌದಾಪುರಿ ಹಿರೇಮಠ ಅಂತಕ್ಕಂಥ ಹೆಸರನ್ನು ಬಂತು. ಈ ಮಠದ ಮೂಲ ಪುರುಷರು ಶ್ರೀಶೈಲದಿಂದ ಬರ್ತಾರೆ. ಶ್ರೀಶೈಲದ ಗಂಠಾ ಮಠದಿಂದ ಧರ್ಮ ಪ್ರಚಾರ ಮಾಡ್ಕೊತ ಬರಬೇಕಾದ್ರೆ ಆಗಿನ ದಿನಮಾನದಲ್ಲಿರ್ತಕ್ಕಂಥ ರಾಜ ರೇವಣಸಿದ್ಧ ಶಿವಾಚಾರ್ಯ ಅಂತಕ್ಕಂಥ ತಪಸ್ವಿಗಳ ಒಂದು ತಪಸ್ಸನ್ನು ನೋಡಿ ಈಗಿನ ಏನು ಕಿಲಾ ಇದೆ ಆ ಕಿಲಾದಲ್ಲಿ ಒಂದು ಮಠವನ್ನು ಅವರಿಗೆ ಮಾಡಿಕೊಟ್ಟು ನೀವು ಇಲ್ಲೇ ಇರಬೇಕಂತ ಹೇಳಿ ಈ ಕಲಬುರಗಿನ ಮಹಾನಗರಕ್ಕೆ ಹಿರೇಮಠವನ್ನಾಗಿ ಅವರೇ ಘೋಷಣೆ ಮಾಡ್ತಾರೆ. ಹಾಗೆ ಬರ್ತಕ್ಕಂಥ ಪರಂಪರೆಯಲ್ಲಿ ನಮ್ಮ ಮಠದಿಂದ
ಈ ಹೆಸರುಗಳು ರೇವಣಸಿದ್ಧ ಶಿವಾಚಾರ್ಯರು, ಚನ್ನಬಸವ ಶಿವಾಚಾರ್ಯರು, ಶಾಂತವೀರ ಶಿವಾಚಾರ್ಯರು ಅಂತ ಹೇಳಿ ಈ ನಾಮಗಳಿಂದ ನಮ್ಮ ಮಠಕ್ಕೆ ಅಧಿಪತಿಗಳಾಗಿ ಅನೇಕ ಜನ ಪವಾಡ ಪುರುಷರು, ಸಿದ್ಧಿ ಪುರುಷರು ಆಗಿ ಹೋಗಿದ್ದಾರೆ. ಆ ಮಾಲಿಕೆಯಲ್ಲಿ ಬರೋರು ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರು. ಶಾಂತವೀರ ಶಿವಾಚಾರ್ಯ ಸ್ವತಂತ್ರ ಪೂರ್ವದಲ್ಲಿ ವಿಶೇಷವಾಗಿ ಅವರು ಸಾಹಿತಿಗಳು, ಅದರ ಜೊತೆಗೆ ಒಳ್ಳೆ ರಂಗ ಕಲಾವಿದರು, ಮತ್ತು ಈ ಭಾಗಕ್ಕೆ ಕನ್ನಡವನ್ನು ಆ ದಿನಮಾನದಲ್ಲಿ ಕನ್ನಡವನ್ನು ಕಲಿಸೋದೇ ಒಂದು ಅಪರಾಧ ಅಂತಕ್ಕಂಥ ದಿನಮಾನದಲ್ಲಿ ಶ್ರೀಮಠದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನಿಟ್ಟುಕೊಂಡು ಕನ್ನಡವನ್ನು ಎತ್ತಿ ಹಿಡಿದಂಥ ಸ್ವಾಮಿಗಳು ಯಾರಾದರಿದ್ದರೆ ಅದು ಶಾಂತವೀರ ಶಿವಾಚಾರ್ಯ. ಹಾಗೆ ಶಾಂತವೀರ ಶಿವಾಚಾರ್ಯರು ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತಮ್ಮ ಜೀವನದುದ್ದಗಲಕ್ಕೂ 101 ವಯಸ್ಸಿನವರೆಗೆ ಅವರು ಇರ್ತಾರೆ. ಅವರಿದ್ದಾಗ ಅನೇಕ ಜನ ಅವರಿಂದ, ಈಗ ನಾವೇನು ಭವರೋಗ ವೈದ್ಯರು ಅಂತ ಕರಿತೀವಲ್ಲ, ಅನೇಕ ಜನ ಅವರಿಂದ ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಂಡಿದ್ದಾರೆ. ಈಗಲೂ ಕೂಡ ಸದ್ಯನೂ ಕೂಡ ಗದ್ದಿಗೆಯಲ್ಲಿ ಇರ್ತಕ್ಕಂಥ ಪೂಜ್ಯರು ಬೇಡಿದಂಥ ಭಕ್ತರಿಗೆ ಬೇಡಿದಂಥ ಕೊಡತಕ್ಕಂಥ ಶಕ್ತಿ ಆ ಗದ್ದಿಗೆಯಲ್ಲಿದೆ. ಅಂತಹ ಪರಮ ಪೂಜ್ಯರ ಒಂದು ಶಿಲಾಮಂದಿರ, ಅಮೃತ ಶಿಲಾಮೂರ್ತಿ ಪ್ರತಿಷ್ಠಾಪನೆ, ಹೀಗೆ 10 ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಎಲ್ಲ ಕಾರ್ಯಕ್ರಮದ ಗೌರವ ಅಧ್ಯಕ್ಷರನ್ನು ನಾವು ಡಾಕ್ಟರ್ ಮಾತೋಶ್ರೀ ದಾಕ್ಷಾಣಿ ತಾಯಿ ಅವ್ವರನ್ನು ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರನ್ನಾಗಿ ನಾವು ಈಗಾಗಲೇ ನೇಮಕ ಮಾಡಿದ್ದೇವೆ. ಅದರ ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷರನ್ನಾಗಿ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವರು ಅವರನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರನ್ನು ಹಾಗೂ BG ಪಾಟೀಲ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಹೀಗೆ ನಾವು ಸ್ವಾಗತ ಸಮಿತಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಈಗಾಗಲೇ ನಾವು ಎಲ್ಲ ಭಕ್ತವೃಂದಗಳು ಸೇರ್ಕೊಂಡು ಮಾಡಿದ್ದೀವಿ. ಆ ಒಂದು ಮುಂದಿನ ನಡೀತಕ್ಕಂಥ ರೂಪುರೇಷೆಗಳ ಬಗ್ಗೆ ನಮ್ಮ ದತ್ತಾತ್ರೇಯ ಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಅಮರನಾಥ್ ಪಾಟೀಲ್ ಸೇರಿದಂತೆ ವಿವಿಧ ಮಠಾಧೀಶರು ಹಾಗೂ ಮಠದ ಭಕ್ತರು ಉಪಸ್ಥಿತರಿದ್ದರು.